ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾ ಉಪವಾಸ ದಿವಸಗಳ 16ನೇ ದಿವಸಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ನಮ್ಮ ತುಳಸ್ ಮಂದಿರ ಧ್ಯಾನಕ್ಕಾಗಿ ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 12ರಿಂದ 17 ವಚನಗಳವರೆಗೆ ಇರುವಂಥ ವಚನಗಳಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಪೌಲನು ಈ ಭಾಗದಲ್ಲಿ ತಿಮೋಥಿಯನಿಗೆ ಕೆಲವು ಬುದ್ಧಿಮಾತುಗಳನ್ನು ಹೇಳುವಂಥ ಭಾಗವಾಗಿದೆ ಈ ಒಂದು ಭಾಗ. ಪೌಲನು ತನ್ನ ಸೇವೆಯ ಕಾಲದಲ್ಲಿ ದೇವರು ತನ್ನನ್ನು ಹೇಗೆ ಆರಿಸಿಕೊಂಡನು, ಹೇಗೆ ಸೇವೆಗೆ ಆತನನ್ನು ನೇಮಿಸಿದನು ಎಂಬುದಾಗಿ ತಿಮೋಥಿಯನಿಗೆ ಪೌಲನು ಹೇಳುವಂತಹ ಕೆಲವು ಮಾತುಗಳಾಗಿವೆ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಈ ಮಾತುಗಳು. 1ನೇ ಅಧ್ಯಾಯದ 12ನೇ ವಚನದಲ್ಲಿ ಪೌಲನು ಹೇಗೆ ಹೇಳ್ತಾ ಇದ್ದಾನೆ, ಈ ಸುವಾರ್ಥ ಸೇವೆಯು ನನಗೆ ಕೊಡಲ್ಪಟ್ಟಿರುವಂಥದ್ದು ನನಗೆ ಬಲವನ್ನು ದಯಪಾಲಿಸಿದ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವೆ. ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡನು ಎಂಬುದಾಗಿ. ಮೊದಲು ದೂಷಕನೂ ಹಿಂಸಕನೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗಾಗಿ ನನ್ನನ್ನು ಆರಿಸಿಕೊಂಡನೆಂಬುದಾಗಿ ಪೌಲನು ತಿಮೋಥಿಯನಿಗೆ ಈ ಭಾಗಗಳಲ್ಲಿ ಹೇಳುತ್ತಿದ್ದಾನೆ. ಕ್ರೈಸ್ತ ಜೀವನದಲ್ಲಿ ದಿನನಿತ್ಯ ನಾವು ಜೀವಿಸುವಂಥ ಈ ದಿವಸಗಳಲ್ಲಿ ದೇವರ ಮಕ್ಕಳಾಗಿರುವಂಥ ನಮಗೆ ಹೇಗೆ ಜೀವನ ಮಾಡಬೇಕು, ಹೇಗೆ ಜೀವನ ಮಾಡಬಾರದು ಎಂಬುದಾಗಿರುವಂಥ ಸತ್ಯವಾಕ್ಯಗಳನ್ನು ಪೌಲನು ತಿಮೋಥಿಯನಿಗೆ ಈ ಭಾಗಗಳಲ್ಲಿ ಹೇಳುತ್ತಿದ್ದಾನೆ. ಹಾಗಾಗಿ ಈ 5 ಭಾಗದಲ್ಲಿ ಮತ್ತೊಂದು ಭಾಗವಾಗಿರುವಂಥ 15ನೇ ವಚನ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದೋನೆ ಎಂಬಂಥ ವಾಕ್ಯವನ್ನು ಪೌಲನು ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ. ಮೊದಲು ಪೌಲನು ದೇವರ ಮಕ್ಕಳನ್ನು ಹಿಂಸೆಪಡಿಸುತ್ತಿದ್ದನು, ಅವರನ್ನು ಕೊಲ್ಲುತ್ತಿದ್ದನು, ಅವರನ್ನು ದೂಷಣೆಗೆ ಒಳಪಡಿಸುತ್ತಿದ್ದನು. ಆದರೂ ಕೂಡ ದೇವರು ಆತನನ್ನು ಆರಿಸಿಕೊಂಡ ಮೇಲೆ ಆತನು ನಂಬಿಗಸ್ತನು ಎಂಬುದಾಗಿ ತನ್ನ ಸೇವೆಯನ್ನು ಆತನು ಮಾಡ್ತಾ ಇದ್ದಾನೆ. ನಮಗೆ ಕೊಡಲ್ಪಟ್ಟಿರುವಂತಹ ಸೇವಾ ಕಾರ್ಯಗಳು, ಕೆಲಸ ಕಾರ್ಯಗಳು ದೇವರಲ್ಲಿ ನಂಬಿಗಸ್ತಿಕೆಯಿಂದ ನಾವು ಮಾಡುವಾಗ ಖಂಡಿತವಾಗಲೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರು ನಮಗೆ ಹೆಚ್ಚಾದಂಥ ಆಶೀರ್ವಾದವನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಉಪವಾಸ ದಿವಸಗಳಲ್ಲಿ ದೇವರ ಮಕ್ಕಳಾಗಿರುವಂಥ ನಾವುಗಳು ಮಾಡಬೇಕಾಗಿರುವಂಥ ಕೆಲವು ಅಂಶಗಳು ಏನೆಂಬುದಾಗಿ ಹೇಳುವುದಾದರೆ, ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ಪೌಲನು ಅದೇ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಶುದ್ಧ ಹೃದಯವನ್ನು ಕಾಪಾಡಿಕೊ ಎಂಬುದಾಗಿ, ಒಳ್ಳೆ ಮನಸ್ಸಾಕ್ಷಿಯನ್ನು ಇಟ್ಟುಕೊ ಎಂಬುದಾಗಿ ಪೌಲನು ಈ ವೇದ ಭಾಗದಲ್ಲಿ ತಿಮೋಥಿಯನಿಗೆ ಹೇಳುತ್ತಿದ್ದಾನೆ. ಕ್ರೈಸ್ತ ಮಕ್ಕಳಾಗಿರುವಂಥ ದೇವರ ಸೇವಕರಾಗಿರುವಂಥ ನಾವೆಲ್ಲರೂ ಕೂಡ ದೇವರಲ್ಲಿ ಶುದ್ಧವಾದಂಥ ನಂಬಿಗಸ್ತಿಕೆಯಿಂದ ಒಳ್ಳೆಯ ಮನಸ್ಸಾಕ್ಷಿಯಿಂದ ನಮ್ಮ ಜೀವನವನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ಖಂಡಿತವಾಗಲೂ ನಮ್ಮ ಜೀವಿತಗಳನ್ನು ದೇವರು ಅನುಗ್ರಹ ಮಾಡುವುದರಾಗಿದ್ದಾನೆ. ನಮ್ಮ ಜೀವನಗಳು ದೇವರಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಉಪವಾಸ ದಿವಸಗಳಲ್ಲಿ ನಾವು ಅದನ್ನು ಶುದ್ಧಿ ಮಾಡಿಕೊಳ್ಳಬೇಕಾಗ್ತದೆ. ಈ ಉಪವಾಸ ದಿವಸಗಳು ನಮ್ಮೆಲ್ಲರ ಜೀವನಕ್ಕೆ ಅನುಗ್ರಹವನ್ನು, ಆಶೀರ್ವಾದವನ್ನು ದೇವರು ಕೊಡಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.